ಮೊದಲನೇ ಪ್ರಶ್ನೆ, ಹಾಲಿನೊಂದಿಗೆ ಏನು ಬೆರೆಸಿದರೆ ದೇಹಕ್ಕೆ ಗಂಭೀರ ಹಾನಿಯಾಗುತ್ತದೆ? ಎ. ಸಕ್ಕರೆ, ಬಿ. ಜೇನು, ಸಿ. ಅರಶಿಣ, ಡಿ. ಖರ್ಜೂರ. ಉತ್ತರ ಎ. ಸಕ್ಕರೆ. ಎರಡನೇ ಪ್ರಶ್ನೆ, ಅತಿಯಾಗಿ ಬಿಸಿ ಚಹಾ ಕುಡಿಯುವುದರಿಂದ ದೇಹದಲ್ಲಿ ಯಾವ ರೋಗ ಬರುತ್ತದೆ? ಎ. ರಕ್ತಹೀನತೆ, ಬಿ. ಮಧುಮೇಹ, ಸಿ. ಕಿಡ್ನಿ ರೋಗ, ಡಿ. ಕ್ಯಾನ್ಸರ್. ಉತ್ತರ ಡಿ. ಕ್ಯಾನ್ಸರ್. ಮೂರನೇ ಪ್ರಶ್ನೆ, ಯಾವ ಹಣ್ಣುಗಳು ಹಿಮೋಗ್ಲೋಬಿನ್ ಅನ್ನು ಹೆಚ್ಚಿಸುತ್ತದೆ? ಎ. ಸೇಬು, ಬಿ. ದ್ರಾಕ್ಷಿ, ಸಿ. ಬಾಳೆಹಣ್ಣು, ಡಿ. ದಾಳಿಂಬೆ. ಉತ್ತರ ಡಿ. ದಾಳಿಂಬೆ. ನಾಲ್ಕನೇ ಪ್ರಶ್ನೆ, ಯಾವ ಹಣ್ಣನ್ನು ತಿನ್ನುವುದರಿಂದ ನಮ್ಮ ದೇಹದ ದೌರ್ಬಲ್ಯ ನಿವಾರಣೆ ಆಗುತ್ತದೆ? ಎ. ಖರ್ಜೂರ, ಬಿ. ದ್ರಾಕ್ಷಿಗಳು, ಸಿ. ಒಣದ್ರಾಕ್ಷಿ, ಡಿ. ಕಿತ್ತಳೆ. ಉತ್ತರ ಎ. ಖರ್ಜೂರ. ಐದನೇ ಪ್ರಶ್ನೆ, ಯಾವ ಹಣ್ಣು ಆಗಾಗ ತಲೆನೋವನ್ನು ತ್ವರಿತವಾಗಿ ಗುಣಪಡಿಸುತ್ತದೆ? ಎ. ಕಿತ್ತಳೆ, ಬಿ. ಸೇಬು, ಸಿ. ಅನಾನಸ್, ಡಿ. ದಾಳಿಂಬೆ. ಉತ್ತರ ಬಿ. ಸೇಬು. ಆರನೇ ಪ್ರಶ್ನೆ, ದೃಷ್ಟಿ ಸುಧಾರಿಸಲು ಯಾವ ಆಹಾರವನ್ನು ನಿಯಮಿತವಾಗಿ ಸೇವಿಸಬೇಕು? ಎ. ಬೀಜಗಳು, ಬಿ. ಅರಿಶಿಣ, ಸಿ. ಮೆಂತ್ಯ, ಡಿ. ನಿಂಬೆ. ಉತ್ತರ ಬಿ. ಅರಿಶಿಣ. ಏಳನೇ ಪ್ರಶ್ನೆ, ಯಾವುದು ನಿಯಮಿತವಾಗಿ ತಿನ್ನುವುದರಿಂದ ಚರ್ಮವು ಸುಂದರವಾಗಿದೆ? ಎ. ಜೇನು, ಬಿ. ಒಣದ್ರಾಕ್ಷಿ, ಸಿ. ಕಪ್ಪು ಜೀರಿಗೆ, ಡಿ. ಅರಿಶಿಣ. ಉತ್ತರ ಬಿ. ಒಣದ್ರಾಕ್ಷಿ. ಎಂಟನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಚಳಿ ಇರುವ ದೇಶ ಯಾವುದು? ಎ. ಜಪಾನ್, ಬಿ. ಇಂಡೋನೇಷ್ಯಾ, ಸಿ. ಕೆನಡಾ, ಡಿ. ರಷ್ಯಾ. ಉತ್ತರ ಡಿ. ರಷ್ಯಾ. ಒಂಬತ್ತನೇ ಪ್ರಶ್ನೆ, ವಿಶ್ವದ ಯಾವ ದೇಶಗಳಲ್ಲಿ ಜನರು ಹೆಚ್ಚು ರೈಲಿನಲ್ಲಿ ಪ್ರಯಾಣಿಸುತ್ತಾರೆ? ಎ. ಅಮೆರಿಕ, ಬಿ. ಜಪಾನ್, ಸಿ. ಬಾಂಗ್ಲಾದೇಶ, ಡಿ. ಭಾರತ. ಉತ್ತರ ಬಿ. ಜಪಾನ್. ಹತ್ತನೇ ಪ್ರಶ್ನೆ, ಊಟದ ನಂತರ ಆಹಾರವು ತ್ವರಿತವಾಗಿ ಜೀರ್ಣವಾಗಲು ಏನು ತಿನ್ನಬೇಕು? ಎ. ಸೇಬುಹಣ್ಣು, ಬಿ. ಪುದೀನ ರಸ, ಸಿ. ಸೊಪ್ಪು, ಡಿ. ಜೀರಿಗೆ. ಉತ್ತರ ಸಿ. ಸೊಪ್ಪು.